ಶ್ರೀಕೃಷ್ಣ ಸಕಲವನ್ನೂ ತಿಳಿದವನು. ಆದರೆ ತನಗೋಸ್ಕರ ಒಬ್ಬ ಋಷಿ ಕಾಯ್ತಿದ್ದಾನೆ ಅನ್ನೋದನ್ನು ಮಾತ್ರ ಮರ್ತಿದ್ದ. ಅದು ಆತನ ಒಂದು ಪ್ರಮಾದವೇನೂ ಆಗಿರಲಿಲ್ಲ, ಆದರೆ ಪ್ರಮಾದವಂತೆ ಭಾಸವಾಗಿತ್ತು. ಹೀಗೆ ಒಂದು ಬಾರಿ ಶ್ರೀಕೃಷ್ಣ ವಾಯು ವಿಹಾರಾರ್ಥವಾಗಿ ಹೋಗಬೇಕಾದ್ರೆ ಪ್ರಕೃತಿಯಲ್ಲಿ ಬದಲಾವಣೆ ಕಂಡಿತ್ತು. ಬಿರು ಬಿಸಿಲಿದ್ದರೂ ಮಳೆ ಬರುವ ಹಾಗಾಗಿತ್ತು. ಗಾಳಿಯೇ ಇಲ್ಲದಿದ್ದರೂ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಇದೇನಿದು, ಯಾವುದೀ ವಿಪರೀತ ಅಂದುಕೊಂಡ ಮುರಾರಿ. ಆಗ ಅವನಿಗೆ ಅನ್ನಿಸಿದ್ದು, ಇಲ್ಲಿ ಮಹರ್ಷಿಯೊಬ್ಬರು ತಪಸ್ಸಿಗೆ ನಿರತರಾಗಿದ್ದಾರೆ, ಅವರ ಒಂದು ತಪೋಶಕ್ತಿಯೇ ಇಷ್ಟೆಲ್ಲ ಪ್ರಕೃತಿಯ ಬದಲಾವಣೆಗೆ ಕಾರಣವಾಗಿದೆ ಅನ್ನೋದು. ಸರಿ, ಆ ಋಷಿಯನ್ನು ಕಾಣಬೇಕು ಅಂತ ಹೊರಡ್ತಾನೆ. ಅಲ್ಲಿ ಹೋಗಿ ಋಷಿಯನ್ನು ಎಬ್ಬಿಸ್ತಾನೆ. ಋಷಿ ಕಣ್ಬಿಡ್ತಾರೆ. ಅವರೇ ಉತ್ತುಂಗ ಮಹರ್ಷಿಗಳು. ಕಣ್ಣು ಬಿಟ್ಟವರೇ ಶ್ರೀಕೃಷ್ಣನನ್ನು ನೋಡಿ ಅವರಿಗೆ ಆನಂದ ಬಾಷ್ಪವೇ ಸುರಿಯುತ್ತೆ. ಯಾಕಂದರೆ ಬಹಳ ವರ್ಷಗಳಿಂದ ಮುರಾರಿಯನ್ನು ನೋಡಬೇಕು ಅಂತ ಅವರು ತಹತಹಿಸ್ತಾ ಇದ್ರು. ಅದೇ ಕಾರಣಕ್ಕೆ ತಪೋ ನಿರತರು ಕೂಡ ಆಗಿದ್ರು. ಎಷ್ಟು ಕಾಲವಾಯಿತು ವಾಸುದೇವ, ನೀನು ಬರ್ತೀಯಾ, ಇವತ್ತು ಬರ್ತೀಯಾ, ನಾಳೆ ಬರ್ತೀಯಾ ಅಂತ ನಾನು ಕಾಯ್ತಲೇ ಇದ್ದೆ. ಅಂತೂ ಬಂದ್ಯಲ್ಲ. ಹೇಗಿದ್ದಾರೆ ಎಲ್ಲ? ನಿನ್ನ ಪಾಂಡವರು ಕೌರವರು ಎಲ್ಲರೂ ಸುಖವಾಗಿರುವರೆ? ಹೀಗೆ ಮಹರ್ಷಿ ತನ್ನ ಒಂದು ಆನಂದ ತುಂದಿಲತನದಲ್ಲಿ ಎಲ್ಲವನ್ನೂ ಕೇಳ್ತಾ ಇದ್ರು. ಶ್ರೀಕೃಷ್ಣ ಎಲ್ಲವನ್ನೂ ಧ್ಯಾನದಲ್ಲಿ ಕೇಳುವಂತೆ ಕೇಳುತ್ತಲೇ ಇದ್ದ. ಇನ್ನೆಲ್ಲಿ ಪಾಂಡವರು ಕೌರವರು? ಕುರುಕ್ಷೇತ್ರ ಯುದ್ಧ ನಡೆದೇ ಹೋಯಿತು. ಪಾಂಡವರು ಜಯಕಂಡರು, ಕೌರವರು ಇನ್ನಿಲ್ಲವಾದರು. ಶ್ರೀಕೃಷ್ಣ ಮಾತನ್ನು ಹೇಳಿದಾಗ ಸದಾ ಶಾಂತಿ, ಸಾಮರಸ್ಯ, ಸೌಹಾರ್ದ ಅಂತ ಬಹಳನೇ ಶ್ರಮಿಸ್ತಾ ಇದ್ದಂತಹ ಉತ್ತುಂಗ ಮಹರ್ಷಿಗಳಿಗೆ ಕೋಪ ಬಂದುಬಿಡ್ತು. ಈ ಋಷಿಗಳ ಗುಣನೇ ಹಾಗೆ. ಸೌಮ್ಯವಾಗಿದ್ದವರು ಇದ್ದಕ್ಕಿದ್ದಾಗೆ ಕೋಪ ಮಾಡಿಕೊಂಡು ಶಾಪವನ್ನು ಕೊಡೋದು ಅವರಿಗೆ ರೂಢಿಗತ. ಶ್ರೀಕೃಷ್ಣನ ವಿಷಯದಲ್ಲೂ ಅದೇ ಆಯಿತು. ಏನು ಮಾತನಾಡುತ್ತಿರುವೆ ಯದುನಂದನ? ನೀನು ಅವರೊಂದಿಗಿರಬೇಕಾದ್ರೆ ಇಂತಹ ಒಂದು ಪ್ರಮಾದ, ಘೋರ ದುರಂತ ಹೇಗಾಯಿತು? ಅದರಲ್ಲೂ ನೀನು ಸಾರಥಿಯಾಗಿ, ಅರ್ಜುನನಿಗೆ ಸಾರಥಿಯಾಗಿ ಕುರುಕ್ಷೇತ್ರವನ್ನು ಮುನ್ನಡೆಸಿದೀಯಾ ಅಂದರೆ ನಿನಗೆ ಇದು ಭಗವಂತನಾಗಿ ನಾಚಿಕೆಯಾಗೋದಿಲ್ವೇ? ಇದೇ ಮಾತನ್ನು ಹೇಳ್ತಾನೆ. ಯಾಕೆ? ಏನಾಯಿತು? ಏನಾಯಿತೆ? ನೀನು ಶಾಂತಿ ಸಾಮರಸ್ಯವನ್ನು ಕಾಪಾಡಬೇಕೇ ಹೊರತು ಹೀಗೆ ಕಲಹವನ್ನು ಉಂಟು ಮಾಡಿ ಖುಷಿಯನ್ನು ಪಡಬಾರ್ದು. ನಾನು ನಿನಗೆ ಶಪಿಸ್ತಾ ಇದ್ದೀನಿ ಅನ್ನೋ ಮಾತನ್ನು ಉತ್ತುಂಗ ಮಹರ್ಷಿಗಳು ಹೇಳಿದಾಗ ಶ್ರೀಕೃಷ್ಣ ಒಂದು ಮಾತನ್ನು ಹೇಳ್ತಾನೆ. ತಡೆಯಿರಿ ಮಹರ್ಷಿಗಳೇ, ತಡೆಯಿರಿ, ಅಷ್ಟು ಬೇಗ ಕೋಪೋದ್ರಿಕ್ತರಾಗಬೇಡಿ. ನನ್ನದು ಕಾರ್ಯವಷ್ಟೇ. ಇದು ಹೀಗೆ ಆಗಬೇಕು ಅಂತ ಬ್ರಹ್ಮ ಅಲ್ಲಿಗಾಗಲೇ ಬರೆದು ಬಿಟ್ಟಿದ್ದಾರೆ. ಅವರ ಒಂದು ಕಾರ್ಯಾನುಸಾರವಾಗಿ ನಾನು ನನ್ನ ಕರ್ತವ್ಯವನ್ನು ಮಾಡಿ ಮುಗಿಸಿದ್ದೀನಿ. ಇಷ್ಟಕ್ಕೆಲ್ಲ ನೀವು ಕೋಪಗೊಂಡು ಶಾಪವನ್ನೇ ಕೊಡೋದಾದರೆ ಯಾರಿಗೆ ಎಲ್ಲಿ ಬೆಲೆ ಇರುತ್ತೆ, ಯಾವುದಕ್ಕೆ ಎಲ್ಲಿ ನಂಟಿರುತ್ತೆ ಹೇಳಿ? ಉತ್ತುಂಗ ಮಹರ್ಷಿ ಒಮ್ಮೆ ಯೋಚನೆ ಮಾಡಿ ಕೋಪೋದ್ರಿಕ್ತರಾಗಿದ್ದವರು ಕೋಪಾವೇಶವನ್ನು ತಣಿಸಿಕೊಂಡು ಶಾಂತರಾದರು. ಸರಿ, ಮತ್ತೆ ಈಗೇನು ಮಾಡೋದು? ಏನೂ ಮಾಡಬೇಡಿ. ನಿಮಗೆ ಬಹಳ ಕಾಲದಿಂದ ನನ್ನನ್ನು ನೋಡುವಂತಹ ಕ್ಷಣಕ್ಕಾಗಿ ಕಾಯ್ತಾ ಇದ್ರಿ. ಆ ಕ್ಷಣವನ್ನು ನಾನು ನಿಮಗೆ ದಯಪಾಲಿಸ್ತೀನಿ. ನೋಡಿ, ನಾನು ವಿಶ್ವರೂಪ ದರ್ಶನವನ್ನು ಎಲ್ಲರಿಗೂ ನೀಡುವುದಿಲ್ಲ. ನನ್ನ ಪ್ರಿಯ ಭಕ್ತರಿಗೆ ಮಾತ್ರ ನಾನು ಅಂತಹ ಒಂದು ವಿಶೇಷವಾದಂತಹ ಅವಕಾಶವನ್ನು ನೀಡ್ತೀನಿ. ಇಂದಿಗೆ ನಿಮಗೂ ಕೂಡ ವಿಶ್ವರೂಪ ದರ್ಶನವಾಗುತ್ತದೆ ಎಂದು ತನ್ನ ಒಂದು ವಿಶ್ವರೂಪ ದರ್ಶನವನ್ನು ತೋರಿಸ್ದ. ಅಷ್ಟೇ ಅಲ್ಲ, ಉತ್ತುಂಗ ಮಹರ್ಷಿಗೆ ಒಂದು ವರವನ್ನು ಕೊಟ್ಟ. ನಿಮಗೆ ಏನು ವರಬೇಕು ಕೇಳಿ ಅಂತ ಅಂದಾಗ ಉತ್ತುಂಗ ಮಹರ್ಷಿಗಳು ಮೊದಲು ಬೇಡ ಅಂತಾರೆ. ಕುರುಕ್ಷೇತ್ರ ಯುದ್ಧ ಮಾಡಿರುವ ನಿನ್ನ ಹತ್ರ ನಾನು ಯಾಕೆ ವರವನ್ನು ಕೇಳಲಿ ಅಂತಾರೆ. ಇಲ್ಲ, ನೀವು ಕೇಳಲೇಬೇಕು ಅಂತ ಕೃಷ್ಣ ಹಠ ಹಿಡಿದಾಗ, ಯದುನಂದನ, ನಾನು ಎಂಥದ್ದೇ ಪರಿಸ್ಥಿತಿಯಲ್ಲಿರಲಿ, ಯಾವುದೇ ಕಾಡು ಮೇಡಲ್ಲಿರಲಿ ಅಥವಾ ಮರುಭೂಮಿಯಲ್ಲಿರಲಿ, ನಾನು ಅಲ್ಲಿದ್ದಾಗ ನನಗೆ ನೀರು ಸಿಗಬೇಕು. ಯಾಕಂದರೆ ನೀರಡಿಕೆ ಒಂದು ನನಗೆ ದಕ್ಕಿದ್ರೆ ನನ್ನೆಲ್ಲ ಒಂದು ಕಾರ್ಯಗಳು ಸಮಾಪ್ತಿಯಾಗ್ತವೆ ಮತ್ತು ಸರಾಗವಾಗಿ ನಡೀತವೆ ಅನ್ನೋ ಮಾತನ್ನು ಹೇಳಿದಾಗ ಅವನು ತಥಾಸ್ತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಸರಿ, ಶ್ರೀಕೃಷ್ಣ ಹೀಗೆ ಹೇಳಿದ ಮೇಲೆ ಉತ್ತುಂಗ ಮಹರ್ಷಿಗಳು ತಮ್ಮ ಒಂದು ಕರ್ತವ್ಯದಲ್ಲಿ ನಿರತರಾಗ್ತಾರೆ, ತಪೋನಿರತರಾಗ್ತಾರೆ. ಹೀಗೆ ಕಾಡು ಮೇಡು ಅಲ್ದು ಒಂದು ಸರಿ ಮರುಭೂಮಿಯ ಕಡೆಗೆ ಬರ್ತಾರೆ. ಆ ಸುಡು ಬಿಸಿಲು, ಬಿರು ಬಿಸಿಲಿನಲ್ಲಿ ಅವರಿಗೆ ನೀರಡಿಕೆ ಉಂಟಾಗುತ್ತೆ. ಆಗಲೇ ಬಹಳ ಕಾಲವಾಗಿರುತ್ತೆ. ಹೋ, ಶ್ರೀಕೃಷ್ಣ ಅವತ್ತು ನನಗೆ ಒಂದು ವರವನ್ನು ಕೊಟ್ಟಿದ್ರಲ್ವೇ, ಸರಿ ಈಗ ಪ್ರಯತ್ನ ಮಾಡೋಣ ಅಂತ ಶ್ರೀಕೃಷ್ಣ ನೀಡಿದಂತಹ ವರವನ್ನು ಪರೀಕ್ಷಿಸಲು ಮುಂದಾಗ್ತಾರೆ. ಅವರು ಹೀಗೆ ನೀರನ್ನು ಕೇಳಿಕೊಂಡ ತಕ್ಷಣವೇ ಬೇಡನ ರೂಪದಲ್ಲಿ ಒಬ್ಬ ನೀರನ್ನು ಹಿಡಿದು ಋಷಿಗಳ ಮುಂದೆ ಬರ್ತಾನೆ. ಋಷಿಗಳು ಆತನ ವೇಷಭೂಷಣ ನೋಡಿ, ಛೆ, ದೂರ ನಿಲ್ಲು, ಅಸ್ಪೃಶ್ಯ, ನನ್ನನ್ನು ಮುಟ್ಟಲು ಬರ್ತಾ ಇದೆಯಾ?
ನನ್ನ ಒಂದು ಗರಿಮೆ ಗೊತ್ತಾ ನಿನಗೆ? ಉತ್ತುಂಗ ಮಹರ್ಷಿ ನಾನು, ದೂರ ನಿಲ್ಲು. ನಿಮಗೆ ನೀರಡಿಕೆಯಾಗಿದೆ ಅಂತ ನೀರು ತಗೊಬಂದಿದ್ದೀನಿ. ನಿನ್ನ ನೀರು ಬೇಡ, ನೀನು ಬೇಡ, ಹೋಗಾಚೆ. ಆ ಮಾತನ್ನು ಕೇಳಿ ಆತನಿಗೆ ಬಹಳನೇ ವೇದನೆಯಾಗುತ್ತೆ. ಅವನು ಅಲ್ಲಿಂದ ಹೊರಟು ಬಿಡ್ತಾನೆ. ಶ್ರೀಕೃಷ್ಣ ಎಷ್ಟೊತ್ತಾದರೂ ನೀರನ್ನು ಕಳಿಸ್ಲಿಲ್ಲ ಅನ್ನೋದು ಉತ್ತುಂಗ ಮಹರ್ಷಿಗಳಿಗೆ ಕಾಡುತ್ತೆ. ಅಲ್ಲ, ನೀನು ಕೊಟ್ಟ ವರ ಇದೇನಾ ಶ್ರೀಕೃಷ್ಣ, ನಾನು ಮತ್ತೆ ನಿನ್ನನ್ನು ಶಪಿಸಬೇಕಾಗತ್ತೆ ಎಂದಾಗ ಅಲ್ಲಿ ಶ್ರೀಕೃಷ್ಣ ಮತ್ತೆ ಅವನಿಗೆ ಕಾಣಿಸ್ಕೊಳ್ತಾನೆ. ಅಲ್ಲ, ಏನಾಯಿತು ಉತ್ತುಂಗ ಮಹರ್ಷಿಗಳೇ ಎಂದಾಗ, ನೀನು ಎಂಥದ್ದೇ ಸಂದರ್ಭದಲ್ಲೂ ನನಗೆ ಜಲಮೂಲವನ್ನು ನೀಡೋದಾಗಿ ಹೇಳಿದ್ದೆ, ಆದರೆ ಇಲ್ಲಿ ನೋಡು, ನಾನು ನೀರಡಿಕೆಯಿಂದ ಸಾಯ್ತಾ ಇದ್ದೀನಿ, ನನಗೆ ಯಾರೂ ಕೂಡ ನೀರು ಕೊಡೋರು ಇಲ್ಲ, ಇಲ್ಲಿ ನೀರಿನ ಮೂಲವೂ ಇಲ್ಲ ಅಂದಾಗ, ತಪ್ಪಲ್ಲವೇ ಉತ್ತುಂಗ ಮಹರ್ಷಿಗಳೇ? ನಾನು ನಿಮಗಾಗಿ ನೀರನ್ನು ತಂದಿದ್ದೆ. ನೀರನ್ನಷ್ಟೇ ಅಲ್ಲ, ಅದು ಅಮೃತ ಕೂಡ. ಈಗಷ್ಟೇ ಒಬ್ಬ ಬೇಡ ಬಂದು ನಿಮಗೆ ನೀರನ್ನು ಕೊಡಲು ಬಂದಾಗ ನೀವು ಕುಡಿಯೋದಕ್ಕೆ ಹಿಂದೇಟು ಹಾಕಿದ್ರಿ. ನಿಮ್ಮಲ್ಲಿನ ಮೌಢ್ಯ, ನಿಮ್ಮಲ್ಲಿನ ಅಸ್ಪೃಶ್ಯತೆ ಎನ್ನುವ ಭಾವ ನಿಮ್ಮನ್ನು ಮಹರ್ಷಿಗಳನ್ನಾಗಿ ನಿಜಕ್ಕೂ ಮಾಡುವುದೇ? ಇವನ್ನೆಲ್ಲವನ್ನು ಬಿಟ್ಟವನಲ್ಲವೇ ವಿರಾಗಿ, ಸನ್ಯಾಸಿ, ಮಹರ್ಷಿ? ಈ ಮಾತನ್ನು ಕೇಳಿದಾಗ ಉತ್ತುಂಗರು ತಲೆ ತಗ್ಗಿಸ್ತಾರೆ. ಬೇಡನ ರೂಪದಲ್ಲಿ ಬಂದಿದ್ದವನು ಬೇಡನಲ್ಲ, ಅವನು ಇಂದ್ರ. ನಾನು ಅವನಿಗೆ ನೀವು ನೀರನ್ನು ಕೇಳಿದಾಗ ಅಮೃತವನ್ನೇ ಕೊಡಲು ಹೇಳಿದ್ದೆ, ಆದರೆ ಆತ ಎಲ್ಲರಿಗೂ ಅಮೃತವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ, ಅವರನ್ನು ಪರೀಕ್ಷಿಸಿ ಕೊಡಬೇಕು ಅಂತ ಆ ವೇಷದಲ್ಲಿ ಬಂದು ನಿಮ್ಮ ಮುಂದೆ ನಿಂತಿದ್ದ. ಆದರೆ ನೀವು ಆತನನ್ನು ಅವಮಾನಿಸಿದ್ರಿ, ತುಚ್ಛವಾಗಿ ಕಂಡ್ರಿ, ಆತನನ್ನು ಹೊರದಬ್ಬುದ್ರಿ. ಈಗ ನೀರು ಬೇಕು ಅಂತ ಅಂದರೆ ಯಾರು ತಾನೇ ಕೊಡ್ತಾರೆ? ಮೊದಲು ನಿಮ್ಮೊಳಗೆ ನೀವು ಬದಲಾಗಿ, ಆ ನಂತರ ಮಹರ್ಷಿಗಳಾಗಿ ಎಲ್ಲರನ್ನೂ ಕೂಡ ಸರಿದಾರಿಯಲ್ಲಿ ನೀವು ತೆಗೆದುಕೊಂಡು ಹೋಗಬಹುದು ಅನ್ನೋ ಮಾತನ್ನು ಶ್ರೀಕೃಷ್ಣ ಹೇಳ್ತಾನೆ. ಶ್ರೀಕೃಷ್ಣನ ಆ ಮಾತನ್ನು ಕೇಳಿದ ಮೇಲೆ ಮಹರ್ಷಿಗಳಿಗೆ ತಮ್ಮ ಮೇಲೆ ತಮಗೆ ಒಂದು ರೀತಿಯ ಜಿಗುಪ್ಸೆಯಾಗತ್ತೆ, ಹೇವರಿಕೆ ಆಗತ್ತೆ. ದಯಮಾಡಿ ಕ್ಷಮಿಸು ಯದುನಂದನ, ನನಗೆ ಆ ಕ್ಷಣಕ್ಕೆ ತಿಳಿಯದೇ ಹೋಯಿತು. ನೀರಡಿಕೆಯಿಂದ ಮಾತ್ರ ನಾನು ನನ್ನೊಳಗೆ ಯೋಚನೆ ಮಾಡ್ತಾ ಇದ್ದೆ ಹೊರತು ಈ ಒಂದು ವಿಚಾರವನ್ನು ನಾನು ಮಂಥನ ಮಾಡಲೇ ಇಲ್ಲ. ನೀನು ಹೇಳಿದ್ದು ಸರಿ, ನನ್ನೊಳಗೆ ನಾನು ಬದಲಾಗದೆ ಹೋದರೆ, ನಾನು ಎಷ್ಟೇ ತಪೋನಿರತನಾಗಿ ತಪಸ್ಸು ಮಾಡಿದ್ರೂ ನನ್ನೊಳಗಿನ ಆ ಒಂದು ಅದ್ಭುತ ಶಕ್ತಿ ಅಥವಾ ಅವಿಚ್ಛಿನ್ನ ಶಕ್ತಿ ನನ್ನೊಳಗೆ ದೊರೆಯದೆ ಹೋಗೋದು ಖಂಡಿತ ಸತ್ಯ. ಇನ್ನಾದರೂ ನಾನು ಬದಲಾಗ್ತೀನಿ. ನಿನ್ನನ್ನು ಶಪಿಸುವುದು ಮಾತ್ರವಲ್ಲ, ನನ್ನನ್ನು ನಾನು ಮೊದಲು ಬದಲಾಯಿಸಿಕೊಂಡಾಗ ನಾನು ಮತ್ತೊಬ್ಬರನ್ನು ಶಪಿಸೋದಕ್ಕೆ ಆಗಲಿ ಅಥವಾ ಮತ್ತೊಬ್ಬರಿಗೆ ನಾನು ವರವನ್ನು ದಯಪಾಲಿಸೋದಕ್ಕೆ ಆಗಲಿ ಅರ್ಹನಾಗ್ತೀನಿ ಅನ್ನೋ ಮಾತನ್ನು ಉತ್ತುಂಗ ಮಹರ್ಷಿಗಳು ಹೇಳ್ತಾರೆ. ಶ್ರೀಕೃಷ್ಣ ನಕ್ಕು ಅವರಿಗೆ ಯಾವ ಒಂದು ನೀರಿನ ಅಗತ್ಯ ಇದೆಯೋ ಅದನ್ನು ನೀಡಿ ಅಲ್ಲಿಂದ ಮುಂದೆ ಹೋಗ್ತಾನೆ. ಇದು ಶ್ರೀಕೃಷ್ಣ ಮತ್ತು ಉತ್ತುಂಗ ಮಹರ್ಷಿಗಳ ನಡುವೆ ನಡೆದಂತಹ ದಿವ್ಯ ಅನುಸಂಧಾನ ಅಂದರೆ ತಪ್ಪಿಲ್ವೇನೋ. ಈ ಕತೆ ನಮಗೆ ಎಲ್ಲ ರೀತಿಯಲ್ಲೂ ಒಂದು ಬುದ್ಧಿಯನ್ನು ನೀಡುತ್ತೆ. ಅಂದರೆ ನಾವು ಯಾರನ್ನೇ ಆಗಲಿ ತುಚ್ಛವಾಗಿ ಕಾಣಬಾರ್ದು ಮತ್ತು ಯಾವ ಸಂದರ್ಭದಲ್ಲೂ ಯಾರನ್ನೂ ಕೂಡ ನಾವು ಹೀಯಾಳಿಸಬಾರ್ದು ಮತ್ತು ಅವರನ್ನು ದೂರ ತಳ್ಳಬಾರ್ದು. ಎಲ್ಲವೂ ನಮ್ಮದು, ಎಲ್ಲರೂ ನಮ್ಮವರು ಅನ್ನೋ ಭಾವ ಹುಟ್ಟಿದರೆ ಮಾತ್ರ ಆತ ಪರಿಪೂರ್ಣ ಜ್ಞಾನಿಯಾಗೋದಕ್ಕೆ ಸಾಧ್ಯ ಅಥವಾ ಮಾನವ ಜನ್ಮವನ್ನು ಮೀರಿ ಬೆಳೆಯೋದಕ್ಕೆ ಸಾಧ್ಯ ಅನ್ನೋದನ್ನು ಈ ಕತೆ ಸಾದರಪಡಿಸುತ್ತೆ. ಸ್ನೇಹಿತರೆ, ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಅನಿಸಿಕೆ ಏನು? ಕೃಷ್ಣನಂಥ ಕೃಷ್ಣನೇ ಕುರುಕ್ಷೇತ್ರ ಯುದ್ಧದಲ್ಲಿ ಮುಂದೆ ನಿಂತಾಗ ಆ ಒಂದು ಸನ್ನಿವೇಶದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾಗಿತ್ತು ಮತ್ತು ಅಂತಹ ಒಂದು ಕಥಾವಳಿ ನಿಮ್ಮಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಧನ್ಯವಾದಗಳು.